ಮಾರನಾಥ. ಇಂದು 24 ಮೇ 2026. ಎಲ್ಲ ದೇವಜನರಿಗೂ ಭಾನುವಾರದ ಶುಭಾಶಯಗಳು. ಜೇಮ್ಸ್ ಗ್ಯಾಲಗರ್ ಎಂಬ BBC ವರದಿಗಾರ 2025 ಮಾರ್ಚ್ 16ನೇ ತಾರೀಕಿನಂದು ಗದ್ದಲದ ಜಗತ್ತು ನಮ್ಮ ಆರೋಗ್ಯದ ಮೇಲೆ ಹೇಗೆ ದುಷ್ಪರಿಣಾಮವನ್ನು ಬೀರುತ್ತದೆ ಎಂಬ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಅವರು ಉಲ್ಲೇಖಿಸಿರುವಂಥದ್ದು, ನಮ್ಮ ಸುತ್ತಮುತ್ತ ಅದೃಶ್ಯ ಕೊಲೆಗಾರನು ನಮ್ಮನ್ನು ಸುತ್ತುವರೆದಿದ್ದಾನೆ. ಅವನು ನಮ್ಮ ಜೀವಿತಾವಧಿಯನ್ನು ಹಂತ ಹಂತವಾಗಿ ಕಡಿತಗೊಳಿಸುವವನಾಗಿದ್ದಾನೆ. ಆದರೆ ನಾವು ಅವನನ್ನು ಗಮನಿಸದವರಾಗಿದ್ದೇವೆ. ಆ ಅದೃಶ್ಯ ಕೊಲೆಗಾರನು ನಮ್ಮ ಹೃದಯಘಾತಕ್ಕೆ, ಟೈಪ್ 2 ಮಧುಮೇಹಕ್ಕೆ, ಅಧ್ಯಯನದ ಪ್ರಕಾರ ಬುದ್ಧಿ ಮಾಂದ್ಯತೆಗೂ ಸಹ ಕಾರಣನಾಗಿದ್ದಾನೆ. ಆ ಅದೃಶ್ಯ ಕೊಲೆಗಾರನು ಯಾರಾಗಿರಬಹುದೆಂದು ನೀವು ಭಾವಿಸುತ್ತೀರಿ? ಆ ಅದೃಶ್ಯ ಕೊಲೆಗಾರನು ಬೇರೆ ಯಾರೂ ಅಲ್ಲ, ನಾವು ದಿನಂಪ್ರತಿ ಕೇಳಿಸಿಕೊಳ್ಳುತ್ತಿರುವ ಶಬ್ದಗಳು. ಗದ್ದಲದ ಜಗತ್ತು ಎಂಬ ಪದವು ಒಂದು ಸಾಂಕೇತಿಕ ಪದವಾಗಿದ್ದು ಅಥವಾ ಅಲಂಕಾರಿಕ ಪದವಾಗಿದ್ದು, ಈ ಪದವು ಪ್ರಸ್ತುತ ಸಮಾಜದ ಸ್ಥಿತಿಗತಿಗಳನ್ನು ವಿಶ್ಲೇಷಿಸುವಂಥದ್ದಾಗಿದೆ. ಇಂದು ಮನುಕುಲವು ಶಾರೀರಿಕ, ಮಾನಸಿಕ, ವೈಕಾರಿಕ ಎಂಬ ಅಸಮತೋಲನದ ಮೂಲಕ ಹಾದು ಹೋಗುವಂಥದ್ದನ್ನು ಕಾಣುತ್ತೇವೆ. ಇದಕ್ಕೆ ಕಾರಣ ಗದ್ದಲದ ಜಗತ್ತು. ನಮ್ಮ ಶ್ರವಣೇಂದ್ರಿಯದ ಮೂಲಕ ಅಥವಾ ಕಿವಿಗಳ ಮೂಲಕ ದಿನಂಪ್ರತಿ ಕೇಳಿಸಿಕೊಳ್ಳುವ ಶಬ್ದಗಳು ನಮ್ಮ ಶಾರೀರಿಕ ನ್ಯೂನತೆಗಳಿಗೆ ಕಾರಣವಾಗುವುದಾದರೆ, ಸಾಮಾಜಿಕ ಮಾಧ್ಯಮಗಳ ಮೂಲಕ ನಾವು ನೋಡುವ, ಕೇಳಿಸಿಕೊಳ್ಳುವ ಸುದ್ದಿ ಸಮಾಚಾರಗಳು ನಮ್ಮ ಮನಸ್ಸನ್ನು ಆತಂಕಕ್ಕೆ, ಒತ್ತಡಕ್ಕೆ, ಭಯಕ್ಕೆ ದೂಡುವಂಥದ್ದಾಗಿದೆ. ಕ್ರೈಸ್ತರಾದವರು ಇವುಗಳಿಂದ ಹೊರತಾಗಿಲ್ಲ. ಇವುಗಳ ಮಧ್ಯದಲ್ಲಿ ಬಾಳ್ವೆಯನ್ನು ನಡೆಸುತ್ತಿರುವ ಕ್ರೈಸ್ತರು ಈ ಗದ್ದಲದ ಜಗತ್ತಿನಲ್ಲಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವವರಾಗಿರಬೇಕು. ಯೆಹೋವನ ಪ್ರವಾದಿಯಾಗಿದ್ದ ಎಲೀಯನು ಕರ್ಮೇಲ್ ಬೆಟ್ಟದಲ್ಲಿ ಯೆಹೋವನೇ ಸತ್ಯದೇವರೆಂಬುದನ್ನು ಇಸ್ರಾಯೇಲ್ ಜನರಿಗೆ ಖಚಿತಪಡಿಸಿದ ತರುವಾಯ ಬಾಳನ ಪ್ರವಾದಿಗಳನ್ನು ಕೀಶೋನ್ ಹಳ್ಳಕ್ಕೆ ಒಯ್ದು ಅಲ್ಲಿ ಅವರನ್ನು ಕೊಲ್ಲಿಸಿದನು. ಎಲೀಯನು ಬಾಳನ ಪ್ರವಾದಿಗಳನ್ನು ಕೊಲ್ಲಿಸಿದ ವರ್ತಮಾನವನ್ನು ಕೇಳಿಸಿಕೊಂಡ ಇಜಬೇಲಳು ಎಲೀಯನ ಪ್ರಾಣವನ್ನು ತೆಗೆಯುತ್ತೇನೆಂಬುದನ್ನು ಪ್ರಮಾಣ ಮಾಡಿದಳು. ಇದನ್ನು ಕೇಳಿಸಿಕೊಂಡ ಎಲೀಯನು ಪ್ರಾಣ ರಕ್ಷಣೆಗಾಗಿ ಅರಣ್ಯದೊಳಗೆ ಓಡಿ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿ ಅಲ್ಲೇ ಮಲಗಿಕೊಂಡನು. ದೇವದೂತನು ಅವನನ್ನು ಎಬ್ಬಿಸಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯನ್ನು, ಒಂದು ತಂಬಿಗೆ ನೀರನ್ನು ಕೊಟ್ಟನು. ಅವನು ತಿರುಗಿ ಮಲಗಿಕೊಳ್ಳಲು ಎರಡನೇ ಬಾರಿಯೂ ದೇವದೂತನು ಕೆಂಡದ ಮೇಲೆ ಸುಟ್ಟ ರೊಟ್ಟಿಯನ್ನು, ಒಂದು ತಂಬಿಗೆ ನೀರನ್ನು ಕೊಟ್ಟು ಅವನಿಗೆ ಹೇಳಿದ್ದೇನೆಂದರೆ, ನೀನು ತಿಂದು ಕುಡಿದು ಇಲ್ಲಿಂದ ಪ್ರಯಾಣ ಮಾಡು. ಎಲೀಯನು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಒಂದು ಗವಿಯಲ್ಲಿ ಇಳುಕೊಂಡನು. ಇಜಬೇಲಳ ಮಾತನ್ನು ಕೇಳಿಸಿಕೊಂಡು ಭಯಭೀತನಾಗಿದ್ದ ಎಲೀಯನು 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ಶಾರೀರಿಕವಾಗಿ ಕ್ಷೀಣಿತನಾಗಿದ್ದ ಎಲೀಯನಿಗೆ ಯೆಹೋವನು ಮಂದ ಮಾರುತ ಶಬ್ದದೊಂದಿಗೆ ಅವನೊಂದಿಗೆ ಮಾತನಾಡುವುದನ್ನು ಕಾಣುತ್ತೇವೆ. ಎಲೀಯನೇ, ನೀನು ಇಲ್ಲೇನು ಮಾಡುತ್ತಿ? ಎಲೀಯನು ಇಜಬೇಲಳ ಶಬ್ದವನ್ನು ಕೇಳಿ ಪ್ರಾಣ ರಕ್ಷಣೆಗಾಗಿ ಯೆಹೂದ ಅರಣ್ಯಕ್ಕೆ, ಅಲ್ಲಿಂದ ಹೋರೇಬಿಗೆ ಬಂದು ತಲುಪಿದ್ದರೆ, ಈಗ ಯೆಹೋವನ ಶಬ್ದವನ್ನು ಕೇಳಿ ಬಂದ ದಾರಿಯಿಂದ ಹಿಂತಿರುಗಿ ಹೋಗಿ
ಯೆಹೋವನು ವಹಿಸಿದ 3 ದೌತ್ಯಗಳನ್ನು ಪೂರೈಸುವುದಾಗಿ ನೋಡುತ್ತೇವೆ. 1 ಅರಸುಗಳು 19ನೇ ಅಧ್ಯಾಯದ 1-17 ವಾಕ್ಯದಲ್ಲಿ ಇದರ ಪೂರ್ಣ ಚರಿತ್ರೆಯನ್ನ ಕಾಣುತ್ತೇವೆ. 3.5 ವರ್ಷ ಯೇಸುವಿನ ಸಂಗಡ ಪ್ರಯಾಣಿಸಿದ ಯೇಸುವಿನ ಶಿಷ್ಯರು ಯಹೂದ ಧಾರ್ಮಿಕ ನಾಯಕರುಗಳ ಕುಯುಕ್ತಿಯ ಫಲವಾಗಿ ರೋಮನ್ನರು ಯೇಸುವನ್ನು ಶಿಲುಬೆಗೆ ಹಾಕಿದ ತರುವಾಯ ಶಿಷ್ಯರು ಯಹೂದ್ಯರಿಗೆ ಭಯಪಟ್ಟು ಕೋಣೆಯಲ್ಲಿ ಅಡಗಿ ಕುಳಿತುಕೊಂಡಿರಲಾಗಿ ಯೇಸು ಅವರ ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎಂದನು. ಯೋಹಾನ 20:20. ನಿರಾಶೆಯ ಭಯದ ವಾತಾವರಣದಲ್ಲಿದ್ದ ಎಲಿಯನಿಗೆ ಯೆಹೋವನ ಮಂದವಾದ ಶಬ್ದವು ಧೈರ್ಯವನ್ನು ಆದರಣೆಯನ್ನು ತಂದಿತು. ಹಾಗೆಯೇ ಮುಂದೇನು ಎಂಬ ಪ್ರಶ್ನೆಯೊಂದಿಗೆ ಅವಿತು ಕುಳಿತುಕೊಂಡಿದ್ದ ಶಿಷ್ಯರಿಗೆ ಯೇಸು ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿದಾಗ ಅವರು ಆದರಣೆಗೊಂಡರು. ಈ 21ನೇ ಶತಮಾನದಲ್ಲಿ ಜೀವಿಸುತ್ತಿರುವ ಕ್ರೈಸ್ತರಾದ ನಾವುಗಳು ವಿಭಿನ್ನವಾದ ಶಬ್ದಗಳನ್ನು ಕೇಳಿಕೊಂಡು ಪ್ರತ್ಯೇಕವಾಗಿ ವಿಭಿನ್ನವಾದ ಬೋಧನೆಗಳನ್ನು ಕೇಳಿಸಿಕೊಂಡವರಾಗಿ ನಮ್ಮ ಮನಸ್ಸು ಚಂಚಲಗೊಂಡಿರುವುದಾದರೆ, ಪ್ರೀತಿಯ ದೇವಜನರೇ, ಪ್ರತಿದಿನ ಮುಂಜಾನೆ ನೀವು 5 ನಿಮಿಷಗಳ ಮಟ್ಟಿಗಾದರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಯೇಸುವನ್ನು ಮಾತ್ರ ಧ್ಯಾನ ಮಾಡುವುದಾದರೆ ಆತನು ತನ್ನ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ. ಪ್ರಿಯರೇ, ಸ್ವತಃ ದೇವರ ಶಬ್ದವನ್ನ ಕೇಳಿಸಿಕೊಂಡು ಎಷ್ಟು ಕಾಲವಾಗಿದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.